ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರಗುಂದಿ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಈ ಊರಿನ ನಾಗರಿಕರು ಶಿಕ್ಷಕ ಸಮುದಾಯದ ಮೇಲೆ ಮಾಡುವ ದೌರ್ಜನ್ಯ ಪ್ರಕರಣಗಳು ಒಂದೆರಡಲ್ಲ. ಶಾಲಾ ಸಮಾರಂಭವೊಂದರಲ್ಲಿ ತಳಿರು ತೋರಣ ತರುವ ಸಲುವಾಗಿ ಇತರೆ ನೆಪಹೇಳಿ ಅಶೋಕಪ್ಪ ಹೆಗ್ಗೋಳ್ ಎಸ್ ಡಿಮ್ಯಾಕ್ ಅಧ್ಯಕ್ಷರು, ವಾಗೀಶ ಎಸ್ ಡಿಮ್ಯಾಕ್ ಸದಸ್ಯರು, ಲಕ್ಕಪ್ಪ ಎಸ್ ಡಿಮ್ಯಾಕ್ ಸದಸ್ಯರು, ಕಾರ್ತಿಕ ಹಳೆಯ ವಿದ್ಯಾರ್ಥಿ ಇವರು 3-4 ಬಾರಿ ಶಿಕ್ಷಕರ ಹೀರೋ ಬೈಕ್ ಎಸೆದುಕೊಂಡು ಹೋಗಿದ್ದು, ಯಾರೋ ಒಬ್ಬರು ಪೆಟ್ರೋಲ್ ಟ್ಯಾಂಕ್ನಲ್ಲಿ 3 ಲೀಟರ್ ನೀರು ಹಾಕಿ ನಂತರ ಬೈಕ್ನ್ನು ಮರಳಿಸಿರುತ್ತಾರೆ. ಸಮಾರಂಭದಲ್ಲಿದ್ದ ಶಿಕ್ಷಕರು ಅದನ್ನು ಗಮನಿಸಿದೆ ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ಸಮಾರಂಭ ಮುಗಿಸಿ ಮನೆಗೆ ಹೋಗಲು ಶಿಕ್ಷಕರು ಗಾಡಿ ಸ್ಟಾರ್ಟ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಗುವುದಿಲ್ಲ. ಸ್ಥಳೀಯ ಯುವಕರೊಬ್ಬರು ಬಂದು ಪ್ರಯತ್ನಿಸಿ ವಿಫಲರಾಗುತ್ತಾರೆ. ಶಿಕ್ಷಕರು ವಿನಯ್ ಮೆಕ್ಯಾನಿಕ್ ಆದೇಶದ ಮೇರೆಗೆ ಪಕ್ಕದ ಊರಿನಿಂದ ತಮ್ಮ ಮನೆಯವರ ಹತ್ತಿರ ಸ್ಪಾರ್ಕ್ ಪ್ಲಗ್ ತರಿಸಿ ಅದನ್ನು ಬದಲಾಯಿಸಿದರೂ ಗಾಡಿ ಸ್ಟಾರ್ಟ್ ಆಗುವುದಿಲ್ಲ. ಸ್ನೇಹಿತರೊಬ್ಬರ ನೆರವನ್ನು ಪಡೆದು ಗಾಡಿಗೆ ಹಗ್ಗ ಕಟ್ಟಿ ಎಳೆದುಕೊಂಡು ಹೋಗಿ ವಿನಯ್ ಮೆಕ್ಯಾನಿಕ್ ಬಳಿ 2 ದಿನ ಬಿಟ್ಟು ಮನೆಯ ಬೇರೊಂದು ಗಾಡಿಯಲ್ಲಿ ಶಾಲೆಗೆ ಹೋದೆ, ಊರಿನವರಿಗೆ ರಿಪೇರಿಗೆ ಬಿಟ್ಟಿದ್ದೇನೆ ಎಂದು ಹೇಳುತ್ತಾ ಸಾಗಿದೆ. 3ನೇ ದಿನ ಎಲ್ಲವೂ ಸರಿಯಾಗಿದೆ, ಸಮಸ್ಯೆ ಗೊತ್ತಾಗುತ್ತಿಲ್ಲ ಎಂದು ವಿನಯ್ ಮೆಕ್ಯಾನಿಕ್ ಹೇಳಿದಾಗ ಮತ್ತೊಬ್ಬ ಮೆಕ್ಯಾನಿಕ್ ಯುವರಾಜ್ ಅವರ ಬಳಿ ಗಾಡಿ ಬಿಟ್ಟು ಪೂರ್ವ ವಿಚಾರಗಳನ್ನು ತಿಳಿಸಿದಾಗ 1 ದಿನದ ಕಾಲಾವಕಾಶ ಪಡೆದು ಆ ದಿನದ ಸಂಜೆಯ ವೇಳೆಗೆ ಫೋನ್ ಕರೆ ಮಾಡಿದ ಮೆಕ್ಯಾನಿಕ್ ಯುವರಾಜ್ ಯಾರಿಗಾದರೂ ಗಾಡಿ ಕೊಟ್ಟಿದ್ರಾ ಎಂದು ಕೇಳುತ್ತಾರೆ. ಹೌದು, ಯಾಕೆ ಎಂದು ಕೇಳಿದಾಗ ನಿಮ್ಮ ಸ್ನೇಹಿತ ರವರ ನಂಬರ್ನಿಂದ ವಾಟ್ಸಾಪ್ ಮಾಡಿದೀವಿ ನೋಡಿ, ನಿಮ್ಮ ಗಾಡಿಯ ಪೆಟ್ರೋಲ್ ಟ್ಯಾಂಕ್ನಲ್ಲಿ 3 ಲೀಟರ್ ನೀರು ಇದೆ ಎಂದು ಹೇಳುತ್ತಾರೆ. ಮರುದಿನ ಲಕ್ಕಪ್ಪ, ಕಾರ್ತಿಕ್ ಅಶೋಕಪ್ಪರನ್ನು ವಿಚಾರಿಸಿದಾಗ ತಾವಲ್ಲ ಎಂಬಂತೆ ನಟಿಸುತ್ತಾರೆ. 2 ಸ್ಪ್ಲೆಂಡರ್ ಪ್ರೊ, 2 ಸ್ಪ್ಲೆಂಡರ್ ಪ್ಲಸ್, 1 ಪ್ಯಾಷನ್ಸ್ ಪ್ರೊ ಫೋರ್ಡ್ ಕಾರ್ ಹೊಂದಿರುವ ಕುಟುಂಬದಲ್ಲಿ ಅವರವರ ಕೆಲಸಕ್ಕಾಗಿ ಪ್ರತ್ಯೇಕ ವಾಹನಗಳಿದ್ದು ಮನೆಯವರೇ ಬಳಸದ ನನ್ನ ಗಾಡಿಯಲ್ಲಿ ಯಾರು ತಾನೇ ನೀರು ಹಾಕಲು ಸಾಧ್ಯ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಎಲ್ಲಾ ಊರುಗಳಲ್ಲಿ ಇಂತಹ ಜನರೇ ಇರುವುದಿಲ್ಲ. ಆದರೂ ಯಾರಿಗಾದರೂ ಬೈಕ್ ಕೊಡುವ ಮುನ್ನ 1 ಬಾರಿ ಆಲೋಚಿಸಿ.